ನಮಸ್ಕಾರ. ಇಂದು ಮಹಾವೀರ ಜಯಂತಿ, ಭಗವಾನ್ ಮಹಾವೀರರ ಜನ್ಮದಿನ. ಪ್ರತಿ ವರ್ಷ ಉತ್ತರಾಯಣದಲ್ಲಿ ಬರ್ತಕ್ಕಂತಹ ವಸಂತ ಋತುವಿನ ಚೈತ್ರ ಮಾಸದ ಶುಕ್ಲ ಪಕ್ಷದ ತ್ರಯೋದಶಿ ಅಂದರೆ ಚೈತ್ರ ಮಾಸದ 13ನೇ ದಿನವನ್ನು ಮಹಾವೀರ ಜಯಂತಿ ಅಂತ ಆಚರಿಸಲಾಗ್ತಾ ಇದೆ. ಈ ಸಂದರ್ಭದಲ್ಲಿ ನಾನು ಮಹಾವೀರ ಜೈನರ ಒಂದು ಕಥೆಯನ್ನು ಹೇಳಿ ಇಂದಿನ ದಿನದ ಮಹತ್ವ ಮತ್ತು ಅವರು ಸಾರಿದ ನೀತಿಗಳನ್ನು ಹಂಚಿಕೊಳ್ಬೇಕಂತ ಇಷ್ಟಪಡ್ತಾ ಇದ್ದೀನಿ. ಕಥೆಯ ಶೀರ್ಷಿಕೆ ಭಗವಾನ್ ಮಹಾವೀರರು ಮತ್ತು ಮರಣದ ಸೈನಿಕರು. ಒಂದು ಶಾಂತಿ, ಧೈರ್ಯ ಮತ್ತು ಕ್ಷಮೆಯ ಕಥೆ. घनश्याम सुंदरा घनश्याम सुंदरा श्रीधरा. ಒಂದು ದಿನ ಮಹಾವೀರರು ಅರಣ್ಯದಲ್ಲಿ ಧ್ಯಾನ ಮಾಡುತ್ತಾ ಕುಳಿತಿದ್ದರು. ಅವರು ಊರಿನ ಜನರಿಗೆಲ್ಲ ಶಾಂತಿ ಮತ್ತು ಪ್ರೀತಿಯನ್ನು ಉಪದೇಶಿಸುತ್ತಿದ್ದರು. ಆ ರಾಜ್ಯದಲ್ಲಿ ಒಬ್ಬ ಕ್ರೂರಿ ರಾಜನಿದ್ದನು. ಅವನು ಜನರಿಗೆ ತುಂಬ ಕಷ್ಟಗಳನ್ನು ಕೊಡುತ್ತಿದ್ದನು. ಒಂದು ದಿನ ಆ ರಾಜನು ಕೋಪಗೊಂಡು ತನ್ನ ಸೈನಿಕರಿಗೆ ಆಜ್ಞೆ ಮಾಡಿದನು, ಆ ಧರ್ಮಗುರುವನ್ನು ಬಂಧಿಸಿ, ಅವನು ನಮ್ಮ ನಿಯಮಗಳನ್ನು ಉಲ್ಲಂಘಿಸುತ್ತಿದ್ದಾನೆ ಎಂದನು. ಸೈನಿಕರು ಕತ್ತಿಯೊಂದಿಗೆ ಮಹಾವೀರರ ಮುಂದೆ ನಿಂತು, ನೀನು ನಮಗೆ ಶರಣಾಗು, ಇಲ್ಲವೇ ನಿನ್ನನ್ನು ಕೊಲ್ಲುತ್ತೇವೆ ಎಂದು ಖಾರವಾಗಿ ಹೇಳಿದರು. ಆಗ ಮಹಾವೀರರು, ನೀವು ನನ್ನ ದೇಹವನ್ನು ಹಾನಿ ಮಾಡಬಹುದು, ಆದರೆ ನನ್ನ ಮನಸ್ಸನ್ನು ಸ್ಪರ್ಶಿಸಲು ಸಾಧ್ಯವಾಗುವುದಿಲ್ಲ ಎಂದರು. ಮಹಾವೀರರ ಮುಖದಲ್ಲಿ ಶಾಂತಿ ಹಾಗೂ ಮಂದಹಾಸವನ್ನು ಗಮನಿಸಿದ ಸೈನಿಕರು ಆಶ್ಚರ್ಯಚಕಿತರಾದರು. ಈತನಿಗೆ ನಿಜವಾದ ಭಯವೇ ಇಲ್ಲವಲ್ಲ ಎಂದರು. ಸೈನಿಕರು ಕತ್ತಿಯನ್ನು ಎಸೆದು ಮಹಾವೀರರ ಪಾದಗಳಿಗೆ ಬಿದ್ದು ನಮಸ್ಕರಿಸಿ, ಸ್ವಾಮಿ, ನಮ್ಮನ್ನು ಕ್ಷಮಿಸಿ, ನಾವು ತಪ್ಪು ಮಾಡಿಬಿಟ್ಟೆವು ಎಂದರು. ಆಗ ಮಹಾವೀರರು, ಪ್ರೇಮ ಮತ್ತು ಕ್ಷಮೆಯ ಶಕ್ತಿ ಕತ್ತಿಗಿಂತ ಶಕ್ತಿಯುತ ಎಂದು ಮಂದಹಾಸ ಬೀರಿದರು. ಮಹಾವೀರರು ಸೈನಿಕರಿಗೆ ಧರ್ಮವನ್ನು ಉಪದೇಶಿಸಿದರು. ಸೈನಿಕರೆಲ್ಲ ಅವರ ಶಿಷ್ಯರಾದರು. ಅವರೆಲ್ಲರ ಕ್ರೂರ ಹೃದಯದಲ್ಲಿ ಪ್ರೀತಿ ಹುಟ್ಟಿತು. ಕಥೆಯ ನೀತಿ: ಅಸಲಿ ಧೈರ್ಯ ಎಂದರೆ ಕ್ಷಮೆ, ಶಕ್ತಿ ಎಂದರೆ ಶಾಂತಿ. नमो अरिहन्ताणं नमो सिद्धाणं नमो आयर्याणं नमो उवछायाणं नमो लोए सवसाहुणं एसो पंच नमोकारो सव पावपणासनो मंगलाणं च सावेसिं पाढमं हवै मङ्गलम्. नमो अरिहन्ताणं नमो सिद्धाणं नमो आयर्याणं नमो वछायाणं नमो लोए सवसाहुणं एसो पंच नमोकारो सव पावपणासनो मंगलाणं च सावेसिं पाढमं